ಬೆಳ್ಳಿತೆರೆ ಇರಲಿ ಕಿರುತೆರೆ ಇರಲಿ ಸಾಮಾನ್ಯವಾಗಿ ಜನಸಾಮಾನ್ಯರ ಕಷ್ಟಕ್ಕೆ ಈ ಬಣ್ಣದ ಪ್ರಪಂಚದವರು ಸ್ಪಂದಿಸುವುದಿಲ್ಲ ಎನ್ನುವ ಅಭಿಪ್ರಾಯ ಅನೇಕರಲ್ಲಿದೆ. ಸದಾಕಾಲ ಬಾಡಿಗಾರ್ಡ್ಗಳಿಂದ ಸುತ್ತುವರಿಯುವ ಇವರಿಗೆ ಬಡವರ ಕಷ್ಟ ನಷ್ಟ ಕಣ್ಣಿಗೆ ಕಾಣಿಸುವುದೇ ಇಲ್ಲ. ಈ ಕಾರಣದಿಂದ ಬಣ್ಣದ ಪ್ರಪಂಚದಲ್ಲಿ ಮಾನವೀಯತೆ ಸತ್ತು ಹೋಗಿದೆ ಎಂದು ಹಲವರು ಅಂದುಕೊಂಡಿದ್ದಾರೆ. ತೆರೆಯ ಮೇಲಷ್ಟೇ ಅವರು ಹೀರೋ, ತೆರೆಯ ಹಿಂದೆ ಅಲ್ಲ ಎನ್ನುವಂತಹ ಮಾತುಗಳನ್ನ ಆಡ್ತಾರೆ. ಆದರೆ ಇದಕ್ಕೆ ಅಪವಾದ ಅನ್ನುವಂತೆ ಈ ಗ್ಲಾಮರ್ ವರ್ಡಿನಲ್ಲಿ ಕೆಲವರು ಮಾನವೀಯತೆ ಇನ್ನೂ ಜೀವಂತವಾಗಿದೆ, ನಮ್ಮ ಗಮನಕ್ಕೆ ಬರುತ್ತಿದ್ದಂತೆಯೇ ಸಹಾಯ ಹಸ್ತವನ್ನ ಕೆಲವರು ಇಲ್ಲಿ ಇನ್ನೂ ಚಾಚುತ್ತಾರೆ. ಬಡವರ ಕಣ್ಣೀರು ಹೊರಿಸ್ತಾರೆ, ತಮ್ಮ ಕೈಲಾದ ಸಹಾಯವನ್ನ ಮಾಡ್ತಾರೆ. ಉದಾಹರಣೆಗೆ ಜಾನ್ವಿ. ಹೌದು, ಜಾನ್ವಿ ಮೊನ್ನೆಯಷ್ಟೇ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಸ್ಪರ್ಧಿ. ಈ ಬಾರಿ ಬಿಗ್ ಬಾಸ್ ಫಿನಾಲೆ ತಲುಪುವುದರ ಸಾಲಿನಲ್ಲಿ ಹಲವರ ಪ್ರಕಾರ ಜಾನ್ವಿ ಮುಂಚೂಣಿಯಲ್ಲಿ ಇದ್ರು. ಆದರೆ ಜಾನ್ವಿ ಅದೆಲ್ಲಿ ಎಡವಿದ್ರು ಎನ್ನುವುದು ಬಿಗ್ ಬಾಸ್ಗೆ ಗೊತ್ತಾದ್ರೂ ಬಿಗ್ ಬಾಸ್ ಸ್ಪರ್ಧಿ ಎಂಬ ಲೇಬಲ್ನ ಹೊರತಾಗಿ ಕನ್ನಡ ಸುದ್ದಿ ಲೋಕದಲ್ಲಿ ನಿರೂಪಕಿಯಾಗಿ ಕೂಡ ಹೆಸರು ಮಾಡಿದವರು. ತಮ್ಮ ಮಾತು ಮತ್ತು ತಮ್ಮ ಜ್ಞಾನದಿಂದಲೇ ಅತ್ಯಲ್ಪ ಅವಧಿಯಲ್ಲಿಯೇ ಮಾಧ್ಯಮದಲ್ಲಿ ಹೆಸರು ಸಂಪಾದಿಸಿದ ಜಾನ್ವಿ ಬಿಗ್ ಬಾಸ್ ಮನೆಯಿಂದ ಹೊರಬಂದ ನಂತರ ಸದ್ಯ ಚಿತ್ರರಂಗದತ್ತ ಗಮನ ವಹಿಸಿದ್ದಾರೆ. ಕಿರುತೆರೆಯ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಇಂಥ ಜಾನ್ವಿಯವರನ್ನ ಹಲವರು ಹಿಂದೆ ಟ್ರಾಲ್ ಮಾಡಿದ್ರು, ಕಾಲೆಳೆದಿದ್ರು. ಆದರೂ ಕೂಡ ತಲೆ ಕೆಡಿಸಿಕೊಳ್ಳದ ಜಾನ್ವಿ ಸದ್ಯ ಬಡ ಕುಟುಂಬಕ್ಕೆ ಸಹಾಯ ಹಸ್ತವನ್ನ ಚಾಚಿದ್ದಾರೆ. ಬೀದಿ ಬದಿಯಲ್ಲಿ ವಾಸ ಮಾಡುವ ಬಡ ಕುಟುಂಬಗಳ ಗುಡಿಸಲಿಗೆ ಭೇಟಿ ನೀಡಿರುವ ಜಾನ್ವಿ ಅಲ್ಲಿ ಕೆಲ ಹೊತ್ತು ಕಾಲ ಕಳೆದಿದ್ದಾರೆ. ಬಡ ಕುಟುಂಬಗಳ ಮಕ್ಕಳನ್ನ ಎತ್ತಿ ಮುದ್ದಾಡಿದ್ದಾರೆ. ಅವರ ಸ್ಥಿತಿಗತಿಗಳನ್ನ ನೋಡಿ ತಮ್ಮ ಕಾರಿನಲ್ಲಿಯೇ ಅವರನ್ನ ಕರೆದುಕೊಂಡು ಹೋಗಿದ್ದಾರೆ. ಅನಂತರ ಅವರಿಗೆ ಬೇಕಾದ ಮತ್ತು ಅಗತ್ಯವಿರುವಂತಹ ದಿನಸಿ ಸಾಮಗ್ರಿಗಳನ್ನ ಅವರಿಗೆ ಕೊಡಿಸಿರುವ ಜಾನ್ವಿ ಮತ್ತೆ ಮರಳಿ ಅವರನ್ನ ಗೂಡಿಗೆ ಸೇರಿಸಿದ್ದಾರೆ. ತಮ್ಮ ಈ ಕೆಲಸದ ಮೂಲಕ ಬಡ ಕುಟುಂಬಗಳ ಮೊಗದಲ್ಲಿ ನಗುವನ್ನ ಮೂಡಿಸಿದ್ದಾರೆ. ತಮ್ಮ ಈ ಕೆಲಸದ ವಿಡಿಯೋವನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ಜಾನ್ವಿ, ಇತಿಹಾಸ ಹೇಳುತ್ತದೆ ಕಳೆದು ಹೋದ ದಿನ ಸುಖವಾಗಿತ್ತು, ವಿಜ್ಞಾನ ಹೇಳುತ್ತದೆ ನಾಳೆ ಬರುವ ದಿನ ಸುಖವಾಗಿರುತ್ತದೆ, ಆದರೆ ಧರ್ಮ ಹೇಳುತ್ತದೆ ಸತ್ಯವಾದ ಮನಸ್ಸು ಹಾಗೂ ಸ್ವಚ್ಛಂದ ಹೃದಯವಿದ್ದರೆ ಪ್ರತಿ ಕ್ಷಣವೂ ಸುಖಕರವಾಗಿರುತ್ತದೆ ಎಂದು ಬರೆದುಕೊಂಡಿದ್ದಾರೆ. ಸದ್ಯ ಜಾನ್ವಿ ಅವರ ಈ ನಡೆ ಹಲವರ ಹೃದಯ ಗೆದ್ದಿದೆ. ಮೆಚ್ಚುಗೆಯ ಮಹಾಪೂರ ಹರಿದು ಬಂದಿದೆ. ನಿನ್ನ ಒಳ್ಳೆಯ ಮನಸ್ಸು ಈಗಲಾದರೂ ಅರ್ಥ ಆಗಲಿ, ಆ ದೇವರು ಒಳ್ಳೇದು ಮಾಡಲಿ ನಿಮಗೆ, ಹೀಗೆ ಇನ್ನು ಹೆಚ್ಚು ಒಳ್ಳೆಯ ಕೆಲಸ ಮಾಡುವಂತಹ ಶಕ್ತಿ ಆ ಭಗವಂತ ನಿಮಗೆ ಕೊಡಲಿ, ಒಳ್ಳೆಯದಾಗಲಿ ಮೇಡಮ್, ತುಂಬ ಖುಷಿ ಆಯಿತು ಎಂದು ನೆಟ್ಟಿಗರು ಇದಕ್ಕೆ ಕಾಮೆಂಟನ್ನು ಮಾಡಿದ್ದಾರೆ.